ನಮಸ್ಕಾರ ಗೆಳೆಯರೆ, ನಾನು BR ನಾಯ್ಡು. ಇದುವರೆಗೂ ಸಾರ್ವಭೌಮತೆ, ಸ್ವಾತಂತ್ರ್ಯ ಹಾಗೂ ಸ್ವಾಭಿಮಾನವನ್ನು ಕಾಪಾಡಿಕೊಂಡಿದ್ದ ಭಾರತದ ದೇಶದ ಮರ್ಯಾದೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವದ ಎದುರು ಹರಾಜು ಹಾಕಿದ್ದಾರೆ. ಅಮೆರಿಕದ ಕುತಂತ್ರ, ವೈಷಮ್ಯ ಹಾಗೂ ಪಿತೂರಿಗಳಿಗೆ ಇಡೀ ದೇಶವನ್ನೇ ಒತ್ತೆ ಇಟ್ಟಿದ್ದಾರೆ. ಇದುವರೆಗೂ ಕೇವಲ ಜಾಗತಿಕ ಮಟ್ಟದ ಸುದ್ದಿಯಾಗಿದ್ದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಭಾರತದ ಮೇಲೂ ನೇರ ಪರಿಣಾಮ ಬೀರುತ್ತಿದೆ. ಇದಕ್ಕೆ ಕೇವಲ ನರೇಂದ್ರ ಮೋದಿ ಅವರೊಬ್ಬರೇ ಕಾರಣ. ಹೇಗೆಂದು ನೋಡೋಣ ಬನ್ನಿ. ಮಾರ್ಚ್ 4ರಂದು ಹಿಂದೂ ಮಹಾಸಾಗರದಲ್ಲಿ ಭಾರತದಿಂದ ಹೊರಟಿದ್ದ ಐರಿಸ್ ಡೇನಾ ಎಂಬ ಇರಾನ್ ಯುದ್ಧ ನೌಕೆಯನ್ನು ಅಮೆರಿಕ ಹೊಡೆದುರುಳಿಸಿತು. ಕೇವಲ 2 ವಾರಗಳ ಹಿಂದಷ್ಟೇ ಈ ಹಡಗು ಭಾರತೀಯ ನೌಕಾಪಡೆಯೊಂದಿಗೆ ಮಿಲನ್ 2026 ಎಂಬ ಸೇನಾ ಕವಾಯತಿನಲ್ಲಿ ಪಾಲ್ಗೊಂಡಿತ್ತು. ಐರಿಸ್ ಡೇನಾ ನೌಕೆಗೆ ಸ್ವತಃ ನಮ್ಮ ಭಾರತೀಯ ನೌಕಾದಳ ಸ್ವಾಗತ ನೀಡಿತು. ಇದನ್ನು ಸ್ನೇಹದ ಸೇತುವೆ ಎಂದು ಹೇಳಿಕೊಂಡಿತ್ತು. ಇದರ ಮೇಲೆ ಸಬ್ಮೆರಿನ್ ಬಳಸಿ ಅಮೆರಿಕ ದಾಳಿ ಮಾಡಿತು. ಇದರಲ್ಲಿ 87 ಮಂದಿ ಇರಾನಿಯನ್ ಯೋಧರು ಮೃತಪಟ್ಟರು. ಬದುಕುಳಿದ 32 ಮಂದಿ ಸೈನಿಕರನ್ನು ಶ್ರೀಲಂಕಾದ ನೌಕಾದಳ ರಕ್ಷಣೆ ಮಾಡಿತು. ಕನಿಷ್ಠ ಅವರ ಸಹಾಯಕ್ಕೂ ಸಹ ಭಾರತ ಹೋಗಲಿಲ್ಲ. ಅಷ್ಟೇ ಅಲ್ಲ, ಬಿಜೆಪಿಯ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಇದು ನಮಗೆ ಸಂಬಂಧಿಸಿದ್ದಲ್ಲ ಎಂದು ನಾಚಿಕೆ ಇಲ್ಲದೆ ಹೇಳಿಕೊಂಡಿತು. ಈ ಹಡಗಿನಲ್ಲಿದ್ದ ಎಲ್ಲಾ ಇರಾನ್ ಸೈನಿಕರು ಭಾರತದ ಸೇನೆಯೊಂದಿಗೆ ಕವಾಯತಿನಲ್ಲಿ ಪಾಲ್ಗೊಂಡು ಹೊರಟಿದ್ದರು. ಇವರೆಲ್ಲರನ್ನೂ ಹಿಂದೂ ಮಹಾಸಾಗರದ ವ್ಯಾಪ್ತಿಯಲ್ಲೇ ಅಮೆರಿಕ ನುಗ್ಗಿ ಕೊಂದು ಹಾಕಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಇದುವರೆಗೂ ಮೌನವಾಗಿದ್ದಾರೆ. ಪ್ರೋಟೋಕಾಲ್ ಕಾರಣದಿಂದಾಗಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಸಮುದ್ರದಲ್ಲಿ ಸಾಗುತ್ತಿದ್ದ ಹಡಗನ್ನು ನಮ್ಮ ದೇಶದ ಸಮುದ್ರ ವ್ಯಾಪ್ತಿಯಲ್ಲಿ ನಾಶ ಮಾಡಿದ್ದರೂ ಭಾರತ ಇದನ್ನು ಖಂಡಿಸಲಿಲ್ಲ. ಇದು ಕೇವಲ ಒಂದು ಹಡಗು ಮುಳುಗಿದ ಕಥೆಯಲ್ಲ. ಅಮೆರಿಕ ಈ ಹಿಂದೆ ಭಾರತಕ್ಕೆ ಸಾಕಷ್ಟು ಬಾರಿ ಅಪಮಾನ ಮಾಡಿದೆ. ಭಾರತದ ವಲಸಿಗರನ್ನು ಸರಪಳಿಯಿಂದ ಕಟ್ಟಿ ಅವಮಾನ ಮಾಡಿದೆ. ಭಾರತದ ಆರ್ಥಿಕತೆಯನ್ನು ಡೆಡ್ ಎಕಾನಮಿ ಎಂದು ಟ್ರಂಪ್ ಹೇಳಿದ್ದಾರೆ. ಚೀನಾಗೆ ಸಿಕ್ಕಂತಹ ಅವಕಾಶ ಭಾರತಕ್ಕೆ ಎಂದಿಗೂ ಸಿಗಲು ಬಿಡುವುದಿಲ್ಲ ಎಂದು ಅಮೆರಿಕ ಬಹಿರಂಗವಾಗಿ ಹೇಳಿದೆ. ಅಮೆರಿಕ ಎಲ್ಲಾ ಅಂತಾರಾಷ್ಟ್ರೀಯ ನೀತಿಗಳನ್ನು ಗಾಳಿಗೆ ತೂರಿ ಯಾವುದೇ ಪ್ರಚೋದನೆ ಇಲ್ಲದೆ ಸಿಕ್ಕ ದೇಶದ ಮೇಲೆ ನುಗ್ಗಿ ಯುದ್ಧ ಮಾಡುತ್ತಿದೆ. ವಿಶ್ವದ ಪ್ರತಿಯೊಂದು ದೇಶವೂ ಸಹ ಅಮೆರಿಕದ ಈ ನಡೆಯನ್ನು ಖಂಡಿಸಲು ಯತ್ನಿಸುತ್ತಿದೆ. ಅಮೆರಿಕದ ಮಿತ್ರ ರಾಷ್ಟ್ರವಾದ ಹಾಗೂ ನ್ಯಾಟೋ ದೇಶವೂ ಆಗಿರುವ ಸ್ಪೇನ್ ಇದನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈಗಾಗಲೇ ಉಗ್ರವಾಗಿ ಖಂಡಿಸಿದೆ. ನಮ್ಮ ದೇಶದ ಜಾಗವನ್ನು ಅಮೆರಿಕದ ಮಿಸನ್ನು ಅಮೆರಿಕದ ಮಿಲಿಟರಿ ಬೇಸ್ ಮಾಡಿಕೊಳ್ಳಲು ಬಿಡುವುದಿಲ್ಲ ಎಂದು ಸ್ಪೇನ್ ಪ್ರಧಾನಿ ಹೇಳಿದ್ದಾರೆ. ಇಂಥ ಅಮೆರಿಕ ದೇಶದ ಎದುರು ತಲೆ ತಗ್ಗಿಸಿ ಕೈಮುಗಿದು ನಿಲ್ಲಲು ಪ್ರಧಾನಿ ನರೇಂದ್ರ ಮೋದಿಗೆ ನಾಚಿಕೆಯಾಗುವುದಿಲ್ಲವೇ? ಹೀಗಾಗಿಯೇ ಕಾಂಗ್ರೆಸ್ ಪಕ್ಷವು ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ದಾಸರಾಗಿದ್ದಾರೆ ಎಂದು ಟೀಕಿಸಿದೆ. ಹಲವು ದಶಕಗಳಿಂದ ಹಿಂದೂ ಮಹಾಸಾಗರ ನಮ್ಮದು ಎಂದು ಭಾರತ ಗರ್ವದಿಂದ ಹೇಳುತ್ತಿದೆ. ಅಲ್ಲದೆ ಭಾರತದ ನೌಕಾಪಡೆಯನ್ನು ಹಿಂದೂ ಮಹಾಸಾಗರದ ರಕ್ಷಕ ಎಂದು ಹೇಳಲಾಗುತ್ತದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿಯೂ ಸಹ ಹಲವು ಬಾರಿ ಹೇಳಿದ್ದರು. ಆದರೆ ನಮ್ಮ ಸಮುದ್ರ ವ್ಯಾಪ್ತಿಯಲ್ಲಿದ್ದ ನಮ್ಮೊಡನೆ ಸೇನಾ ಕವಾಯತಿನಲ್ಲಿ ಪಾಲ್ಗೊಂಡಿದ್ದ ದೇಶದ ಹಡಗೊಂದನ್ನು ಅಮೆರಿಕ ನಮ್ಮ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಹೊಡೆದು ಉರುಳಿಸಿದರೂ ಮೋದಿ ತುಟಿಕ್ ಪಿಟಿಕ್ ಎನ್ನುವುದಿಲ್ಲ. ಶ್ರೀಲಂಕಾದಂತಹ ಚಿಕ್ಕ ಪುಟ್ಟ ದೇಶಗಳ ಎದುರು ಭಾರತದ ಮರ್ಯಾದೆಯನ್ನು ನರೇಂದ್ರ ಮೋದಿ ಬೀದಿಗೆ ತಂದಿದ್ದಾರೆ. ಈ ವಿಷಯ ಇಲ್ಲಿಗಿರಲಿ. ಫೆಬ್ರವರಿ 24 ಹಾಗೂ 25ನೇ ತಾರೀಕಿನಂದು ಪ್ರಧಾನಿ ಮೋದಿ ಇಸ್ರೇಲ್ನಲ್ಲಿದ್ದರು. ಅಲ್ಲಿನ ಪ್ರಧಾನಿ ನೆತನ್ಯಾಹು ಜೊತೆಗೆ ರಾತ್ರಿ ಭೋಜನ ಕೂಟದಲ್ಲಿಯೂ ಪಾಲ್ಗೊಂಡಿದ್ದರು. ಇಬ್ಬರು ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ ಎಂದು ಘೋಷಿಸಿಕೊಂಡರು. ಇದಾದ 48 ತಾಸುಗಳ ಬಳಿಕ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಒಟ್ಟಾಗಿ ಇರಾನ್ ಮೇಲೆ ಕ್ಷಿಪಣಿ ದಾಳಿ ಪ್ರಾರಂಭಿಸಿತು. ಈ ದಾಳಿಗೆ ಸಿದ್ಧತೆ 2 ವಾರಗಳ ಹಿಂದೆಯೇ ನಡೆದಿತ್ತು. ಆದರೆ ಇಸ್ರೇಲ್ನ ರಾಯಭಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಂದ ಹೊರಟ ಕೂಡಲೇ ನಮಗೆ ಅವಕಾಶ ದೊರಕಿತು ಎಂದು ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ನೆತನ್ಯಾಹು ಕೂಡ ಪ್ರಧಾನಿ ನರೇಂದ್ರ ಮೋದಿಗೆ ವಿಶೇಷ ಧನ್ಯವಾದ ಹೇಳಿದ್ದಾರೆ. ಏನಿದರ ಅರ್ಥ? ಈ ಮೀಟಿಂಗ್ನಲ್ಲಿ ನಡೆದಿದ್ದಾದರೂ ಏನು? ಇರಾನ್ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಸತತವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅದನ್ನು ಖಂಡಿಸಿದ್ದರು. ಆದರೆ ಇಸ್ರೇಲ್ ದೇಶವು ಇರಾನ್ ಮೇಲೆ ಭೀಕರವಾದ ದಾಳಿ ಮಾಡಿದೆ. ಅಲ್ಲಿನ ಜನರನ್ನು ಕೊಂದು ಹಾಕಿದೆ. ಶಾಲಾ ಮಕ್ಕಳನ್ನು ಸಹ ಸಾಯಿಸಿದೆ. ಇರಾನ್ ಸರ್ವೋಚ್ಚ ಅಧಿಕಾರಿ ಖಮೇನಿಯನ್ನು ಹತ್ಯೆಗೈದಿದೆ. ಆದರೆ ಪ್ರಧಾನಿ ಮೋದಿ ಇದನ್ನು ಏಕೆ ವಿರೋಧಿಸುತ್ತಿಲ್ಲ? ಇದುವರೆಗೂ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಮನಮೋಹನ್ ಸಿಂಗ್ ಸೇರಿದಂತೆ ಎಲ್ಲ ಪ್ರಧಾನಿಗಳು ಭಾರತದ ಘನತೆ ಗೌರವಗಳನ್ನು ಎತ್ತಿ ಹಿಡಿದಿದ್ದರು. 1979ರಲ್ಲಿ ಅಫ್ಘಾನಿಸ್ತಾನದ ಮೇಲೆ ರಷ್ಯಾ ನಡೆಸಿದ ದಾಳಿಯನ್ನು ಇಂದಿರಾ ಗಾಂಧಿ ಖಂಡಿಸಿದ್ದರು. 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅದನ್ನು ಖಂಡಿಸಿದರು. ಅಷ್ಟೇ ಅಲ್ಲ, 20,000 ಸೈನಿಕರನ್ನು ಕಳಿಸಿಕೊಡುವ ಪ್ರಸ್ತಾಪವನ್ನು ಸಹ ತಿರಸ್ಕರಿಸಿದ್ದರು. 2011ರಲ್ಲಿ ಅಮೆರಿಕ ಲಿಬಿಯಾ ಮೇಲೆ ದಾಳಿ ನಡೆಸಿದಾಗಲೂ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದರು. ಇಡೀ ಪಾಶ್ಚಿಮಾತ್ಯ ದೇಶಗಳ ಸಮುದಾಯದ ವಿರುದ್ಧ ಮನಮೋಹನ್ ಸಿಂಗ್ ದನಿ ಎತ್ತಿದ್ದರು. ಭಾರತವು ಯಾವಾಗಲೂ ನ್ಯಾಯದ ಪರ ನಿಲ್ಲುವ ದೇಶವಾಗಿ ಗುರುತಿಸಿಕೊಂಡಿತ್ತು. ಇಂಥ ನೈತಿಕತೆ, ಗೌರವ ಹಾಗೂ ಸ್ವಾಭಿಮಾನವನ್ನು ನರೇಂದ್ರ ಮೋದಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಎನಿಸುತ್ತಿಲ್ಲವೇ? ಈಗ ಯುದ್ಧದ ಕಾರಣದಿಂದಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದೆ. ಇಡೀ ಪ್ರಪಂಚದ 20% ಪೆಟ್ರೋಲಿಯಂ ತೈಲ ಹಾರ್ಮುಜ್ ಜಲಸಂಧಿಯಿಂದಲೇ ಪೂರೈಕೆಯಾಗುತ್ತಿದೆ. ಇಲ್ಲಿಂದ ಯಾವುದಾದರೂ ಹಡಗು ದಾಟಲು ಯತ್ನಿಸಿದರೆ ನಾವು ಅದಕ್ಕೆ ಬೆಂಕಿ ಇಡುತ್ತೇವೆ ಎಂದು ಇರಾನ್ ಹೇಳಿದೆ. ಹೀಗಾಗಿ ಭಾರತದಲ್ಲಿಯೂ ಸೇರಿದಂತೆ ಹಲವು ದೇಶಗಳಲ್ಲಿ ಪೆಟ್ರೋಲ್ ಕೊರತೆ ಉಂಟಾಗಿದೆ. ಈ ಸಮಯದಲ್ಲಿ ರಷ್ಯಾದಿಂದ ಪೆಟ್ರೋಲ್ ತರಿಸಿಕೊಳ್ಳಲು ಭಾರತ
ಬಳಕೆಗೆ ಅಮೆರಿಕ ಅನುಮತಿ ನೀಡಿದೆಯಂತೆ. ಅದು ಕೇವಲ 30 ದಿನಗಳ ಅನುಮತಿ. ಭಾರತಕ್ಕೆ ಅನುಮತಿ ನೀಡುವ ಹಕ್ಕನ್ನು ಅಮೆರಿಕಾಗೆ ಕೊಟ್ಟಿದ್ದು ಯಾರು? ಪ್ರಧಾನಿ ನರೇಂದ್ರ ಮೋದಿಯವರಲ್ಲದೆ ಮತ್ಯಾರೂ ಅಲ್ಲ. ಇದರ ಹಿಂದೆಯೂ ಒಂದು ಕಾರಣವಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಏಕೈಕ ಆಪ್ತ ಮಿತ್ರ ಅದಾನಿಯನ್ನು ರಕ್ಷಿಸಲು ಯತ್ನಿಸುತ್ತಿದ್ದಾರೆ ಎಂದರೆ ಆಶ್ಚರ್ಯವಾಗುವುದಿಲ್ಲವೇ? ಹೌದು, ಅದಾನಿ ವಿರುದ್ಧ ಅಮೆರಿಕದಲ್ಲಿ ಮೊಕದ್ದಮೆಗಳು ನಡೆಯುತ್ತಿವೆ. ಹೀಗಾಗಿಯೇ ತಮ್ಮ ಫ್ರೆಂಡ್ ಅದಾನಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಮೋದಿ ಇಡೀ ದೇಶವನ್ನೇ ಒತ್ತೆ ಇಡಲು ಮುಂದಾಗಿದ್ದಾರೆ. ಅಮೆರಿಕ ಈ ವಿಷಯವನ್ನಿರಿಸಿಕೊಂಡು ಪ್ರಧಾನಿ ಮೋದಿಯನ್ನು ಬ್ಲಾಕ್ ಮೇಲ್ ಮಾಡುತ್ತಿದೆ ಎಂದು ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಬಹು ಹಿಂದೆಯೇ ಹೇಳಿದ್ದರು. ನಮ್ಮ ದೇಶದ ಒಟ್ಟಾರೆ ಬೇಡಿಕೆಯ 55% ಪೆಟ್ರೋಲ್ ಪೂರೈಸುತ್ತಿರುವ ಹಾರ್ಮುಜ್ ಜಲಸಂಧಿ ಈಗ ಮುಚ್ಚಿರುವುದರಿಂದ ಪೆಟ್ರೋಲ್ ಪೂರೈಕೆ ಸ್ಥಗಿತಗೊಂಡಿದೆ. ನಮ್ಮ ಮಿತ್ರರಾಗಿದ್ದ ದಶಕಗಳ ಕಾಲ ಭಾರತದೊಂದಿಗೆ ಬಾಂಧವ್ಯ ಹೊಂದಿದ್ದ ರಷ್ಯಾ ದೇಶವನ್ನು ಸಹ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಆದೇಶದ ಮೇರೆಗೆ ದೂರವಿರಿಸಿದ್ದಾರೆ. ನಮ್ಮ ದೇಶದ ಬಳಿ 74 ದಿನಗಳಿಗೆ ಸಾಕಾಗುವಷ್ಟು ಪೆಟ್ರೋಲ್ ಇದೆ ಎಂದು ಕೇಂದ್ರ ಇಂಧನ ಸಚಿವರು ಹೇಳಿದರೆ, ಪ್ರಧಾನಿ ನರೇಂದ್ರ ಮೋದಿ ಕೇವಲ 25 ದಿನಗಳಿಗೆ ಸಾಕಾಗುವಷ್ಟು ಇದೆ ಎಂದಿದ್ದಾರೆ. ಇಬ್ಬರಲ್ಲಿ ಯಾರ ಮಾತು ನಿಜ ಎಂದು ಬಿಜೆಪಿಯವರಿಗೆ ಗೊತ್ತಿಲ್ಲ. ಈಗಾಗಲೇ ಅಡುಗೆ ಅನಿಲದ ಸಿಲಿಂಡರ್ ದರ 75 ರೂಪಾಯಿ ಹೆಚ್ಚಾಗಿದೆ. ಪೆಟ್ರೋಲ್ ಕೊರತೆಯ ಆತಂಕ ಕಾಡುತ್ತಿದೆ. ಯುದ್ಧದ ಬಿಸಿ ಜನಸಾಮಾನ್ಯರನ್ನು ಸುಡುತ್ತಿದೆ. ಒಂದು ತಿಂಗಳ ಹಿಂದೆಯೇ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಹೇಳಿದ ಈ ಮಾತನ್ನು ನೋಡಿ. ಭಾರತವು ಯಾರ ಬಳಿ ತೈಲ ಖರೀದಿಸಬೇಕೆಂದು ಅಮೆರಿಕ ಡಿಸೈಡ್ ಮಾಡುತ್ತಿದೆ. ಈ ಸೂತ್ರದ ಗೊಂಬೆಯಂತ ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಇನ್ನೇನಾದರೂ ಹೇಳುವುದಿದೆಯೇ?